ಯಾವತ್ತಿದ್ರೂ ಸತ್ಯನೇ. ಕಾರಣ ಯಾಕೆ ಅಂತಂದ್ರೆ ಸುಳ್ಳನ್ನ ನಂಬೋರು, ಸುಳ್ಳನ್ನ ಸೃಷ್ಟಿ ಮಾಡುವಂಥವ್ರು, ಸುಳ್ಳಿನ ಜೊತೆ ಬದುಕೋರು, ಸುಳ್ಳಿನ ಜೊತೆನಲ್ಲಿ ಬ್ರೀಫ್ ಕೇಸ್ಗಳು ಇಸ್ಕೊಳೋಂಥವ್ರು, ಸುಳ್ಳನ್ನ ಪ್ರಚಾರ ಮಾಡೋವಂಥವ್ರು, ಸುಳ್ಳು ಹೇಳಿ ಬದುಕಕ್ಕೆ ಟ್ರೈ ಮಾಡೋ ಅಂಥವ್ರು, ಸುಳ್ಳು ಪ್ರಚಾರ ಮಾಡೋರು, ಸುಳ್ಳು ವಿಷಯವನ್ನ ಜನರ ತಲೆಗೆ ಹಾಕಿ ಹಣ ಸಂಪಾದನೆ ಮಾಡುವಂತ ಕೆಲ ಮಾಧ್ಯಮಗಳು ಇವತ್ತು ಅವ್ರಿಗೆ ಕಿವಿ, ಕಣ್ಣು, ಬಾಯಿ ಎಲ್ಲ ಬಿದ್ದೋಗಿದೆ. ಯಾಕೆ ಅಂತ ಕೇಳ್ತೀರಾ? ಇವತ್ತು ಬಂಗ್ಲೆಗುಡ್ಡಕ್ಕೆ ಅಲ್ಲಿರುವಂತ ಪಳವಳಿಕೆಗಳನ್ನ ಅಥವಾ ಅಲ್ಲಿರುವಂತ ಹ್ಯೂಮನ್ ರಿಮೈನ್ಸ್ ಅನ್ನ ತರಲಿಕ್ಕೆ SIT ಅವರು ಹೋಗಿದ್ದಾರೆ. SIT ಅವರು ಹೋದಾಗ ಅಪ್ರಾಕ್ಸಿಮೇಟ್ಲಿ 5 ಅಸ್ಥಿ ಪಂಜರಗಳು ಸಿಕ್ಕಿದೆ. ಯಾವ ಮಾಧ್ಯಮದವರು ಸುದ್ದಿ ಮಾಡ್ತಾ ಇಲ್ಲ. ಎಸ್ಪೆಷಲಿ ನ್ಯೂಸ್ 18, ಪಬ್ಲಿಕ್ ಟಿವಿ ರಂಗ, ಪವರ್ ಟಿವಿ ಶೆಟ್ಟಿ, ಯಾರು ಸುದ್ದಿ ಮಾಡ್ತಾ ಇಲ್ಲ. ಸುವರ್ಣ ನಮ್ಮ ಏನೋ ಅವನ ಹೆಸರು, ಏನೋ ಅವನ ಹೆಸರು ಮಾಡ್ತೇವೆ, ಸುವರ್ಣ ಅಜಿತ್ ಜೈನ್, ಯಾರು ಏನು ಮಾಡ್ತಾ ಇಲ್ಲ. ಯಾಕೆ? ಅಲ್ಲಿ ಏನಾದ್ರೂ ಪಳವಳಿಕೆ ಸಿಕ್ಕಿ ಸತ್ಯ ಸಿಕ್ಕಿದ್ರೆ ಮಾಧ್ಯಮಗಳು ತೋರ್ಸೋದು ಇಲ್ಲ, ಮಾತಾಡೋದು ಇಲ್ಲ. ಏನಾಗಿದೆ ಇವತ್ತು ಮಾಧ್ಯಮಗಳಿಗೆ? ಎಲ್ಲೋಯ್ತು ನಿಮ್ಮ ಬುಡೆ ಅಂತ ಇದ್ರಲ್ಲ, ಸಿಕ್ಕಿದೆ. 5 ಅಸ್ಥಿ ಪಂಜರಗಳು ಸಿಕ್ಕಿದೆ. ಅಫಿಷಿಯಲ್ ಆಗಿ SIT ಅವರು ಹೇಳಿಲ್ಲ, ಬಟ್ ಆದರೆ ಅವ್ರು ತಗೊಂಬಂದಂತ ಅಸ್ಥಿ ಪಂಜರಗಳನ್ನ ಅಂದಾಜಿಸಿದಾಗ 5 ಅಸ್ಥಿ ಪಂಜರಗಳು ಇವತ್ತಿನ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಪರ್ಮಿಷನ್ ತಗೊಂಡಿದ್ರು ಎಂಟ್ರಿ ಕೊಡ್ಲಿಕ್ಕೆ SIT ಅವರು. ಮುಂಚೆ ಯಾರೋ ನಮ್ಮ ಭೀಮಾ ಕರ್ಕೊಂಡೋದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇತ್ತಲ್ಲ ಗೊತ್ತಿಲ್ಲ. ಅಫಿಷಿಯಲ್ ಆಗಿ ಫಾರೆಸ್ಟ್ ಒಳಗಡೆ ಕಾಲಿಡ್ಬೇಕಾದ್ರೆ ಯಾರಾದ್ರೂ ಕೂಡ ಪರ್ಮಿಷನ್ ತಗೊಳ್ಬೇಕಾಗಿದೆ. ಅಂತ ಕೆಲಸವನ್ನ ಇವತ್ತು ಐ ಥಿಂಕ್ ನೆನೆ ಫಾರೆಸ್ಟ್ ಅಫಿಷಿಯಲ್ ನ ಕರೆಸಿ ಫಾರೆಸ್ಟ್ ಒಳಗಡೆ, ಅಂದ್ರೆ ಬಂಗ್ಲೆಗುಡ್ಡ ಅನ್ನೋದು ಕಾಡಲ್ವಾ, ಅರಣ್ಯ ಪ್ರದೇಶಕ್ಕೆ ಬರುತ್ತೆ. ರೇಂಜ್ ಆಫೀಸರ್ ಹತ್ರ ಪರ್ಮಿಷನ್ ತಗೊಂಡು SIT ಅವರು ತನಿಖೆನ ಮಾಡಬೇಕಾಗಿದೆ. ಅದಕ್ಕೆ ಬೇಕಾದಂತ ಲೀಗಲ್ ಫಾರ್ಮಾಲಿಟೀಸ್ಗಳನ್ನೆಲ್ಲ ಮಾಡಿಕೊಂಡು ಇವತ್ತು ಆ ಫಾರೆಸ್ಟ್ ಅಫಿಷಿಯಲ್ ನ ಕರೆಸ್ಕೊಂಡು ಸಂಬಂಧಪಟ್ಟಂತ AC ಇರ್ಬೋದು. ಯಾಕಂದ್ರೆ ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದಾಗ AC ಬೇಕಾಗತ್ತೆ, ಗ್ರಾಮ ಪಂಚಾಯತಿ ಅವ್ರು ಬೇಕಾಗತ್ತೆ, ಡಾಕ್ಟರ್ಸ್ ಟೀಮ್ ಬೇಕಾಗತ್ತೆ, ಫಾರೆನ್ಸಿಕ್ ಬೇಕಾಗತ್ತೆ, ಮೆಡಿಕಲ್ ಟೀಮ್ ಬೇಕಾಗತ್ತೆ. ಎಲ್ಲ ಸೇರಿ ಇವತ್ತು ಬಂಗ್ಲೆಗುಡ್ಡದಲ್ಲಿ ಉಪ್ಪನ್ನ ತಗೊಂಡೋಗಿ ಒಂದು 5 ಅಸ್ಥಿ ಪಂಜರಗಳು 6, 7, 8 ಅಂತ ಹೇಳಿ ತೋರ್ಸಿದ್ರು. 5 ಅಸ್ಥಿ ಪಂಜರ ಅಂತೂ ಸಿಕ್ಕಿದೆ. ಈಗ ಸುವರ್ಣದಲ್ಲಿ ಬುಡೆ ಅಂತ ಹೇಳ್ತಾ ಇದ್ರಂತ ಅಜಿತ್ ಹನ್ಮಕ್ಕನವ್ರೆ, ಇವತ್ತು 5 ಅಸ್ಥಿ ಪಂಜರ ಸಿಕ್ಕಿದೆಯಲ್ಲ, ಯಾಕೆ ನಿಮ್ಮ ಚಾನಲ್ ಅಲ್ಲಿ ಯಾಕೆ ಇದನ್ನ ಪ್ರಸಾರ ಮಾಡ್ತಾ ಇಲ್ಲ? ನೆಗೆಟಿವ್ ಸ್ಟೋರಿ ಮಾಡಕ್ಕೆ ಏನಾದ್ರು ನಿಮ್ಗೆ ಇನ್ಫ್ಲೂಯೆನ್ಸ್ ಇದೆಯಾ? ಅಥವಾ ನೀವೇನಾದ್ರೂ ಬಕೆಟ್ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ ಚಾನಲ್ ಅವರು ಕೇಳ್ಬೇಕಾಗತ್ತೆ. ಪವರ್ ಟಿವಿ ರಾಕೇಶ್ ಶೆಟ್ಟಿ ಎಲ್ಲೋದಪ್ಪ? ಯಾರ ಹೆಸರನ್ನು ಡ್ಯಾಮೇಜ್ ಮಾಡ್ತಾ ಇದ್ದೀವಿ, ಯಾರೋ ಅಲ್ಲಿ ಅವರೆಲ್ಲ ಹತ್ಕೊಂಡ್ಬಿಟ್ಟೆ ಅವತ್ತು ಅವ್ರ ಹೆಸರನ್ನ ಡ್ಯಾಮೇಜ್ ಮಾಡಿದೆ ಅಂತ. ಏನ್ ಸಂಬಂಧ ನಿನ್ಗೋ ಅವ್ರಿಗೂ? ಏನಾದ್ರೂ ಇನ್ಫ್ಲೂಯೆನ್ಸ್ ಇದೆಯಾ? ಗಿಬ್ಬ ಬಂದಿದ್ಯಾ? ಈಗ ನೀವು ಬುರ್ಡೆ ಅಂತಂದ್ರೆ ಇವಾಗ ನಾವು ಡಬ್ಬ ಅಂತ ಕೇಳ್ಬೇಕಾಗತ್ತೆ. ಈ ಮಾಧ್ಯಮಗಳಿಗೆ ಡಬ್ಬ ಅಂತ ಕೇಳ್ಬೇಕಾಗತ್ತೆ, ಡಬ್ಬನೋ ಬ್ರೀಫ್ ಕೇಸೋ ಅಂತ ಕೇಳ್ಬೇಕಾಗತ್ತೆ. ಈಗ ಸತ್ಯ ಬಂದಾಗ ಮಾತಾಡ್ತಿರೋಂತ ಮಾಧ್ಯಮಗಳು ಏನಾದ್ರೂ ನೆಗೆಟಿವ್ ಆದಾಗ ಬುರ್ಡೆ ಅನ್ಕೊಂಡು ತಿರುಚುವ ಕೆಲಸ ಮಾಡ್ತಿರಲ್ಲ. ನಿಮಗೆ ಕನಿಷ್ಠ ಈ ಒಂದು ಮಾಧ್ಯಮಗಳಿಗೆ ಕನಿಷ್ಠ ಮಾನವೀಯತೆ, ಒಂದು ಕನ್ಸರ್ನ್ ಇಲ್ವಾ? ಬರೀ ದುಡ್ಡು ಒಂದೇನೇನಾ? ಸದಾಶಿವನಗರದವನ ಹತ್ರ ದುಡ್ಡಿಸ್ಕೊಂಡು ಊರಲ್ಲಿ 25 ಕೋಟಿ ರೂಪಾಯಿ ಮನೆ ತಗೊಂಡು ಒಂದು ತಾರು, ಒಂದು ಇನೋವಾ, ನಿಂದು ಬಾಳು. ಬ್ರೀಫ್ ಕೇಸ್ಗಳು ಬಂದ್ರೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು. ಇವತ್ತು ನಿಯತ್ತಾಗಿ ಈ ಸುದ್ದಿಗಳನ್ನ ಮಾಡ್ತಾ ಇರೋರು ಸಣ್ಣ ಪುಟ್ಟ ಚಾನಲ್ ಅವರು, ಹೆಚ್ಚು TRP ಇಲ್ಲದಂತ ಚಾನಲ್ ಅವರು ಮಾತಾಡ್ತಾ ಇದ್ದಾರೆ. ಒಳ್ಳೆ TRP ಇರುವಂತವ್ರು ಬ್ರೀಫ್ ಕೇಸ್ಗಳಿಗೆ ಮಾರಾಟ ಆಗಿದ್ದಾರೆ ಅಂತ ನಮಗನಿಸ್ತಾ ಇದೆ. ಪ್ರತಿದಿನ ಬುರ್ಡೆ ಅಂತೇಳಿ ನೆಗೆಟಿವ್ ಸ್ಟೋರಿ ಮಾಡಿದಂತ ನೀವುಗಳು ಇವತ್ತು 5 ಅಸ್ಥಿ ಪಂಜರಗಳು ಸಿಕ್ಕಿದೆ, ನಿಮ್ ಬಾಯಿಗೆ ಲಕ್ವಾ ಹೊಡೆದಿದ್ಯಾ? ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡ್ಬೇಡಿ, ನಾವೆಲ್ಲ ಮಾತಾಡ್ತೀವಿ. ಪೀಪಲ್ ಆರ್ ಫಾಲೋಯಿಂಗ್ ಅಸ್. ನಿಮ್ಮ ಚಾನೆಲ್ ಅಲ್ಲಿ ಇಂದ ಹೆಚ್ಚಾಗಿ ನಮ್ಮಂತ, ಈಗ ನೋಡಿ ನಾನು ಮನೇಲಿ ಕೂತ್ಕೊಂಡು ಮಾಡ್ತಾ ಇದ್ದೀನಿ, ಜನ ನೋಡ್ತಾರೆ, ತಿಳ್ಕೊಳ್ತಾರೆ. ನಾವು ಸತ್ಯವನ್ನ ತಿಳಿಸ್ತೀವಿ. ಸತ್ಯದ ಅನ್ವೇಷಣೆ ಆಗಬೇಕು.
ಬರೀ ಪಂಚ್ ಲೈನ್ ಅಲ್ಲ, ನೀವುಗಳು ಚಾನೆಲ್ಗಳಿಗೆ ಪಂಚ್ ಇಟ್ಕೊಂಡಿದ್ದೀರಾ. ಆಯ್ತು, ಕರ್ನಾಟಕ ಕಣ ಕಣದಲ್ಲೂ ಕರ್ನಾಟಕ, ಕಣ ಕಣದಲ್ಲೂ ಒಂದಷ್ಟು ಸತ್ಯಗಳನ್ನ ಜನರಿಗೆ ತಿಳಿಸ್ಬೇಕಾದಂತ ಅವಶ್ಯಕತೆ ಇದೆ. ಇಂದು SIT ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳ ಪರ್ಮಿಷನ್ ತಗೊಂಡು ಬೆಳಗ್ಗೆ ಬಂಗ್ಲೆಗುಡದಲ್ಲಿ ತನಿಖೆಯ ಕೆಲಸವನ್ನ ಮಾಡಕ್ ಹೋದ್ರು. ಅಲ್ಲಿ ಯಾವುದೇ ರೀತಿಯ ಗುದ್ದಲಿ ಪಿಕಾಸಿಯನ್ನ ಬಳಸದೆ ಮೇಲಿದ್ದಂತ 5 ಅಸ್ಥಿ ಪಂಜರಗಳನ್ನ SIT ಅವರು PF ಹಾಕೊಂಡು ಸೀಸ್ ಮಾಡಿದ್ದಾರೆ. ಎಕ್ಸುಮೇಷನ್ ಅಂತ ಹೇಳಕ್ಕಾಗಲ್ಲ, ಅಲ್ಲಿ ಬಂಗ್ಲೆಗುಡದಲ್ಲಿ ಮೇಲೆ ಮಲಗಿಸಿದಂತ ಅಸ್ಥಿ ಪಂಜರಗಳನ್ನ 5 ಅಸ್ಥಿ ಪಂಜರಗಳನ್ನ SIT ಅಧಿಕಾರಿಗಳು, SIT ಟೀಮು, ಮೆಡಿಕಲ್ ಟೀಮು, ಫಾರೆನ್ಸಿಕ್ ಟೀಮು, DNA ಅವರು, ಫಾರೆಸ್ಟ್ ಅವರು, ಸಂಬಂಧಪಟ್ಟಂತ ಗ್ರಾಮ ಪಂಚಾಯಿತಿಯವರು, ಸಂಬಂಧಪಟ್ಟಂತ ಅಸಿಸ್ಟೆಂಟ್ ಕಮಿಷನರ್ ಅಥವಾ ತಾಲೂಕ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ತಾರೆ, ತಹಸೀಲ್ದಾರ್ ಇರ್ಬೇಕು ಆಕ್ಚುಲಿ. ಅಲ್ಲಿ ನಮಗ್ ಗೊತ್ತಿಲ್ಲ, ಒಂದಷ್ಟು 50ಕ್ಕೂ ಹೆಚ್ಚು ಜನರು ಹೋಗಿ ಒಂದು 5 ಅಸ್ಥಿ ಪಂಜರಗಳನ್ನ SIT ಅಧಿಕಾರಿಗಳ ಮುಖಾಂತರ ಎತ್ಕೊಂಡ್ ಬಂದಿದ್ದಾರೆ ಅಂತ ಮಾಹಿತಿ ಇದೆ. ಅಲ್ಲಿ ನೋಡಿದಂತವ್ರು ಒಂದಷ್ಟು ಆ ಉತ್ಪನ್ನಗಳನ್ನ ಸೀಸ್ ಮಾಡ್ಲಿಕ್ಕೆ ಬೇಕಾದಂತ ಉಪ್ಪು ಅದನ್ನೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಷ್ಟು ದಿನ ನೆಗೆಟಿವ್ ಸ್ಟೋರಿ ಮಾಡಿದಂತ ಒಂದಷ್ಟು ಚಾನೆಲ್ಗಳು ಇವತ್ತು ಮಾತಾಡ್ತಾ ಇಲ್ಲ, ಯಾಕೆ? ನಿಮ್ಮೆಲ್ಲ ಕಂಪ್ಲೇಂಟ್ ಆಗಿದೆ, ನೋ ಡೌಟ್. ನಾವು ನಿಮ್ ತರ ಬುಡೆ ಅಂತ ಅಪಪ್ರಚಾರ ಮಾಡ್ಲಿಕ್ಕೆ ಹೋಗಲ್ಲ ಸರ್. ನಮಗೆ ಸತ್ಯದ ಅನ್ವೇಷಣೆ ಆಗ್ಬೇಕಾಗಿದೆ. ಅಲ್ಲಿ ಹೋಗಿರುವಂತ ಪ್ರಾಣಿಗಳ ಆತ್ಮಗಳಿಗೆ ನ್ಯಾಯ ಸಿಗ್ಬೇಕಾಗಿದೆ ಸರ್. ಅಜಿತ್ ಹನ್ಮಕ್ಕನವ್ರ ಸರ್, ಪವರ್ ಟಿವಿ ರಾಕೇಶ್ ಶೆಟ್ಟಿ ಅವರೇ ಸರ್, ನಾವು ಬ್ರೀಫ್ ಕೇಸ್ನ ಇಸ್ಕೊಳಲ್ಲ ಸರ್, ನಾವು ಬ್ರೀಫ್ ಕೇಸ್ಗೆ ವರ್ಕ್ ಮಾಡಲ್ಲ ಸರ್, ಅದಕ್ಕೆ ಸತ್ಯ ಮಾತಾಡ್ತೀವಿ ಸರ್, ನೆಗೆಟಿವ್ ಸ್ಟೋರಿ ನಾವು ಮಾಡಕ್ ಹೋಗಲ್ಲ ಸರ್. ಪ್ರಾಮಾಣಿಕವಾಗಿ ನ್ಯೂಟ್ರಲ್ ನ್ಯೂಸ್ ಅನ್ನ ಹೇಳ್ಬೇಕಾದ್ದು ಒಬ್ಬ ನ್ಯೂಸ್ ರೀಡರ್ ಕೆಲಸ. ಯಾವ್ದೋ ಪರ್ಸನಲ್ ಅಟ್ಯಾಕ್ಗೋಸ್ಕರನೋ ಬ್ರೀಫ್ ಕೇಸ್ಗೋಸ್ಕರನೋ ನ್ಯೂಸ್ಗಳನ್ನ ಮಾಡುವಂತ ವ್ಯಕ್ತಿಗಳು ಒಂದಲ್ಲ ಒಂದ್ ದಿವಸ ನಿಮ್ಗೂ ಅದೇ ಗತಿ ಬರುತ್ತೆ ಸರ್. ಏನ್ ಭೀಮಾ ಅರೆಸ್ಟ್ ಆದ್ರೆ ಏನಾಯ್ತು ಸರ್? ಭೀಮಾ ಇಸ್ ಎ ಕಂಪ್ಲೇನೆಂಟ್, ಬೇಲ್ ಕೊಡ್ಲೇಬೇಕು, ವಿಟ್ನೆಸ್ ಪ್ರೊಟೆಕ್ಷನ್ ಕೊಡ್ಲೇಬೇಕು. ಅವರು ಒಂದಷ್ಟು ದಿಕ್ಕು ತಪ್ಪಿರ್ಬೋದು. ಇವತ್ತು ಸಿಕ್ಕಂತ ಉತ್ಖನಗಳು ಸೊ ಸತ್ಯ ಎಲ್ಲೂ ಹೋಗಲ್ಲ. ಕರ್ನಾಟಕ ಬಂಗ್ಲೆಗುಡ್ಡದಲ್ಲಿ 5 ಅಸ್ಥಿ ಪಂಜರಗಳು ಸಿಕ್ಕಿದೆ, ಅಗೆಯದೆ 5 ಅಸ್ಥಿ ಪಂಜರಗಳು ಸಿಕ್ಕಿದೆ. ಜಸ್ಟ್ ಇಮ್ಯಾಜಿನ್. ನನ್ನ ಹೆಸರು ವಿಶ್ವ, MLA ವಿಶ್ವ ನನ್ನ ಹೆಸರು ಹೇಳಿದಾಗ ಅಸೆಂಬ್ಲಿನಲ್ಲಿ ನಿಂತಂತ ಎಕ್ಸುಮೇಷನ್ ಕಾರ್ಯ ಇವತ್ತು ಮತ್ತೆ ಪುನರಾರಂಭಗೊಂಡಿದೆ ಅಫಿಷಿಯಲ್ ಆಗಿ, ವಿತ್ ಆಲ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಲಾ. ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಪರ್ಮಿಷನ್ ತಗೊಂಡು AC ಗ್ರಾಮ ಪಂಚಾಯತಿಯವರು ಎಕ್ಸುಮೇಷನ್ ಎಕ್ಸುಮೇಷನ್ ಅಗೆಯುವಂತ ಅವಶ್ಯಕತೆನೇ ಇಲ್ಲ. ಆ ಒಂದು ಅಸ್ಥಿ ಪಂಜರವನ್ನ ಇಡಲು ಬೇಕಾದಂತ ಎಲ್ಲ ಉಪಕರಣಗಳನ್ನ, ಸ್ಟೋರೇಜ್ ಡಿವೈಸ್ ಗಳನ್ನ ತಂದಿದ್ರಂತೆ. ಅಂದ್ರೆ ಮುಂಚೆ ಮಾಡೋದಕ್ಕಿಂತ ಪ್ರೊಫೆಷನಲ್ ಆಗಿ SIT ಅವರು ಇವತ್ತು ಈ ಒಂದು ಪಳವಳಿಕೆಗಳನ್ನ ಸೀಸ್ ಮಾಡುವಂತ ಕಾರ್ಯವನ್ನ, ಮತ್ತೆ ಅಲ್ಲಿ ಪಂಚರು ಅಲ್ಲಿ ಮಾಜರ್ ಮಾಡಬೇಕಾಗತ್ತೆ, ವಿಡಿಯೋಗ್ರಫಿ ಮಾಡಬೇಕಾಗತ್ತೆ, ಮಾಡಿದ್ದಾರೆ. ದಟ್ ಈಸ್ ವಾಟ್ ದ ಟ್ರೂತ್ ಇಸ್. ಎಲ್ಲೋಯ್ತು ಮಾಧ್ಯಮಗಳು? ಯಾರು ಬುರ್ಡೆ ಸರ್? ಅಜಿತ್ ಹನ್ಮಕ್ಕನವರೇ, ಯಾರು ಸರ್ ಬುರ್ಡೆ? ನಮ್ಮಂತವರ ಕಂಪ್ಲೇನೆಂಟ? ಮಹೇಶ, ಸಮೀರ, ಯಾರು ಸರ್ ಬುರ್ಡೆ? 5 ಉತ್ಖನಗಳು ಸಿಕ್ಕಿದೆ, ಯಾರು ಸರ್ ಬುರ್ಡೆ? ಇಷ್ಟು ದಿನ ನೆಗೆಟಿವ್ ನ್ಯೂಸ್ ಮಾಡ್ತಾ ಇದ್ದಂತ ಪವರ್ ಟಿವಿ ರಾಕೇಶ್ ಶೆಟ್ಟಿ, ಯಾರು ಸರ್ ಬುರ್ಡೆ? ರಾಕಿ, ಯಾರಪ್ಪ ಬುರ್ಡೆ? ಅಜಿತ್, ಯಾರಪ್ಪ ಬುರ್ಡೆ? ಪಬ್ಲಿಕ್ ಟಿವಿ ರಂಗನಾಥ್, ಯಾರು ಬುರ್ಡೆ? ವಿ ಆರ್ ಆಸ್ಕಿಂಗ್ ಎ ಫ್ರಾಂಕ್ ಕ್ವಶನ್. ಯಾಕೆ ನೀವು ಪ್ರಶ್ನೆ ಮಾಡಲ್ವಾ? ಬುರ್ಡೆ ಗ್ಯಾಂಗ್ಗೆ ದುಬೈಯಿಂದ ದುಡ್ಡು ಬಂದಿದೆ, ಸಾಬರ್ ದೇಶದಿಂದ ದುಡ್ಡು ಬಂದಿದೆ, ಟೆರರಿಸ್ಟ್ಗಳು ದುಡ್ಡು ಕೊಟ್ಟವ್ರೆ, ಎಲ್ಲ ಮಾತಾಡ್ತಿರಲ್ಲ. ಈಗ ನೀವು ಮಾತಾಡ್ದಿರೋದಕ್ಕೆ ಕೊಲೆಗಾರರು ಎಷ್ಟು ದುಡ್ಡು ಕೊಟ್ಟವ್ರೆ ನಿಮ್ಗೆಲ್ಲ? ವಿ ವಾಂಟೆಡ್ ಟು ನೋ, ಕರ್ನಾಟಕ ವಾಂಟ್ಸ್ ಟು ನೋ. ಏನಿಯೋ 5 ಅಸ್ಥಿ ಪಂಜರಗಳು ಸಿಕ್ಕಿದೆ.
ದಿಸ್ ಇಸ್ ದ ಅನ್ಅಫಿಷಿಯಲ್ ಬಟ್ ಟ್ರೂತ್ ಫ್ಯಾಕ್ಟ್ಸ್ ಇದು. ನಾವು ಅವ್ರ ತರ ಬುಡೆ ಬಿಡಕ್ ಹೋಗೋದಿಲ್ಲ. ಯಾಕೆಂದ್ರೆ ಕನ್ನಡಿಗರು ನಮ್ಮ ನಂಬಿದ್ದಾರೆ. ನಾವು ಅವ್ರಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಬ್ರೀಫ್ ಕೇಸ್ ಇಸ್ಕೊಂಡು ಜೀವನ ಮಾಡೋಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕಣ ಕಣದಲ್ಲೂ ಕನ್ನಡ. ನಮ್ ಕನ್ನಡಿಗರಿಗೆ ಸತ್ಯ ಹೇಳೋದೇ ನಮ್ಮ ಕೆಲಸ. ಡೆಫಿನೆಟ್ಲಿ ಅವರ ನಾಲ್ಗೆನಲ್ಲಿ ಎರಡೆರಡು ನಾಲ್ಗೆ ಇದೆ. ಕೆಲ ಮಾಧ್ಯಮಗಳ ನ್ಯೂಸ್ ರಿಪೋರ್ಟರ್ಗಳಿಗೆ ಎರಡೆರಡು ನಾಲ್ಗೆ ಇದೆ. ಅದಕ್ಕೋಸ್ಕರನೇ ನೋಡಿ ಇವನು ಯಾರೋ ಸುಬ್ರಹ್ಮಣ್ಯ ಥರ್ಡ್ ಐ ಅವರು ರಿಪೋರ್ಟ್ ಮಾಡಿದ್ದಾರೆ. ಅದು ಬಿಟ್ರೆ ಯೂಟ್ಯೂಬರ್ಸ್ ರಿಪೋರ್ಟ್ ಮಾಡಿದ್ದಾರೆ. ನಾನು ಹೇಳಿದ್ದೆ ಮಂಗಳೂರು ಎಸ್ ಪಿಗೆ ಅರುಣ್ ಅಲ್ಲೇನಾದ್ರೂ ಗಲಾಟೆ ಪಲಾಟೆ ಆಯ್ತು, ಲಾಠಿ ರುಚಿ ತೋರಿಸ್ಲೇಬೇಕು ಅಲ್ಲಿರೋ ಗೂಂಡಾಗಳಿಗೆ ಅಂತ. ಯಾವ ಗಲಾಟೆನೂ ಆಗಿಲ್ಲ. ಆಗಿದ್ರೆ ಅದ್ರ ಕಥೆನೇ ಬೇರೆ ಆಗ್ತಾ ಇತ್ತು. ವಿ ವಾಂಟ್ ಎ ಪೀಸ್. ಅಲ್ಲಿ ಸರ್ಕಾರ ತನಿಖೆ ಮಾಡ್ತಾ ಇದೆ. ಯಾವ ಗೂಂಡಾಗಳಿಗೂ ಅವಕಾಶ ಇರಬಾರ್ದು ಅಂತ ನಾವು ಪದೇ ಪದೇ ಹೇಳಿದ್ವಿ. ಅಂಡ್ ಟುಡೇ ದೇರ್ ಇಸ್ ನೋ ನ್ಯೂಸೆನ್ಸ್ ಮಾಡಿದ್ರೆ ಲಾಠಿ ಇದೆ, ಪೊಲೀಸರು ಇದ್ದಾರೆ. ಏನ್ ಮಾಡ್ಬೇಕು ಅಂತ ನಿಮ್ಗೆ ಹೇಳ್ಬೇಕಾಗಿಲ್ಲ. ಧರ್ಮಸ್ಥಳ ಇಸ್ ನಾಟ್ ಎ ರಿಪಬ್ಲಿಕ್. ಇಟ್ ಈಸ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್. ಇಟ್ಸ್ ಎ ಪಾರ್ಟ್ ಆಫ್ ರಿಪಬ್ಲಿಕನ್ ಇಂಡಿಯಾ. ಕರ್ನಾಟಕದ ಒಂದು ಅವಿಭಾಜ್ಯ ಅಂಗ. ಅಲ್ಲಿ ಯಾವನು ಗೂಂಡ ತನ್ನ ದುರಾಂಕರ ಮೆರಿತಾನೆ ಅಂತಂದ್ರೆ ಲಾ ಅಂಡ್ ಆರ್ಡರ್ ನ ಮೇಂಟೈನ್ ಮಾಡ್ಬೇಕಾದ್ರೆ ಮಂಗಳೂರು ಎಸ್ ಪಿ, ಸಂಬಂಧಪಟ್ಟಂತ ಡಿವೈಎಸ್ಪಿ, ಧರ್ಮಸ್ಥಳ, ಬೆಳ್ತಂಗಡಿ ಪೊಲೀಸ್, ಅಲ್ಲಿರುವಂತ SIT ಜವಾಬ್ದಾರಿ ಆಗ್ತೀರಾ. ಇವತ್ ಯಾವನಾದ್ರೂ ಅಲ್ಲಿ ಬಾಲ ಬೆಚ್ಚಿದ್ರೆ ಪೊಲೀಸರು ಆಕ್ಷನ್ ಮಾಡಿಲ್ಲ ಅಂದಿದ್ರೆ ಅದಕ್ಕೆ ಬೇರೆ ತಯಾರಿ ಮಾಡಿದ್ವಿ. ವಿ ವರ್ ವಾಚಿಂಗ್ ಫ್ರಮ್ ಮಾರ್ನಿಂಗ್. ನಾವು ಬೆಳಗ್ಗೆಯಿಂದ ವಾಚ್ ಮಾಡ್ತಾ ಇದ್ವಿ. ಏನೋ ದಟ್ಸ್ ಒನ್ ಪಾರ್ಟ್. ಎರಡನೇ ಪಾರ್ಟ್ ಏನು ಅಂತಂದ್ರೆ ಒಂದು ಭ್ರಷ್ಟಾಚಾರದ ಒಂದು ಇನ್ಫಾರ್ಮೇಶನ್ ಇದೆ. ಏನಂತ ಅಲ್ಲಿ ಜಸ್ಟ್ ಬನ್ನಿ ಮೇಲೆ ಆಫೀಸ್ಗೆ ಹೋಗೋಣ. ಜಸ್ಟ್ ಗಾಟ್ ಆನ್ ಇನ್ಫಾರ್ಮೇಶನ್. ಏನ್ ಇನ್ಫಾರ್ಮೇಶನ್ ಅಂತಂದ್ರೆ ಈಗ ನಾವ್ ಹೇಳ್ತಾ ಇದ್ವಲ್ಲ, ಮಾಧ್ಯಮಗಳಿಗೆ ಕೆಲವು ಮಾಧ್ಯಮಗಳಿಗೆ ಬ್ರೀಫ್ ಕೇಸ್ ಇಸ್ಕೊಂಡಿದ್ದೀರಾ ಅಂತ. ಅದೇ ರೀತಿ SIT ಟೀಮ್ ಅಲ್ಲಿರೋ ಒಬ್ಬ ಅಧಿಕಾರಿ, SIT ಟೀಮ್ ಅಲ್ಲಿರೋ ಒಬ್ಬ ಅಧಿಕಾರಿ ಯಾರು ಅಂತ ಅದಾದ್ಮೇಲೆ ಹೇಳೋಣ. ಕಳೆದ ಒಂದು ವಾರದಲ್ಲಿ 15 ದಿವಸದಲ್ಲಿ ಅನ್ಕೊಳ್ಳಿ, 15 ದಿವಸದಲ್ಲಿ SIT ಒಂದು ಅಧಿಕಾರಿ, ಒಬ್ಬ ಅಧಿಕಾರಿ SIT ಒಬ್ಬ ಅಧಿಕಾರಿ ಉಪ್ಪಿನಂಗಡಿಯ ಡೀಲರ್ಗಳ ಜೊತೆ ಸೇರ್ಕೊಂಡು ಕಡಬಾದಲ್ಲಿ 40 ಎಕರೆ ಜಮೀನ್ಗೆ SIT ಲಿರೋ ಒಬ್ಬ ಅಧಿಕಾರಿ, ಒಬ್ಬ ಪೊಲೀಸ್ ಅಫಿಷಿಯಲ್, SIT ಲಿರೋ ಒಬ್ಬ ಪೊಲೀಸ್ ಅಫಿಷಿಯಲ್ ಕಡಬಾದಲ್ಲಿ 40 ಎಕರೆ ಜಮೀನಿಗೆ 50 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಸೊ ನಮ್ಮ ಇಂಟೆಲಿಜೆನ್ಸಿ ರಿಪೋರ್ಟ್ ಅಲ್ಲಿ ಹೇಳೋದೇನು ಅಂತಂದ್ರೆ, ಈ ವ್ಯಕ್ತಿ ಏನಾದ್ರೂ ಕೊಲೆಗಾರರ ಹತ್ರ ದುಡ್ಡು ಗಿಡ್ ಇಸ್ಕೊಂಡಿದ್ದಾನ. ಕಡಬ ಉಪ್ಪಿನಂಗಡಿ ಡೀಲರ್ಗಳು ಈ SIT ಅಧಿಕಾರಿ ಹತ್ರ 50 ಲಕ್ಷ ಇಸ್ಕೊಂಡು 40 ಎಕರೆ ಜಮೀನು, ಅವ್ರ ಮನೇಲಿ ಮದುವೆ ಇದೆ, ಆ ಮದುವೆ ಅರ್ಜೆಂಟ್ ಅಲ್ಲಿ 40 ಎಕರೆ ಜಮೀನನ್ನ ಆ ವ್ಯಕ್ತಿ ಮಾರಾಟ ಮಾಡಿದ್ದಾರೆ. ಕಡಬದಲ್ಲಿರೋರು ಈ SIT ಲಿರೋ ಒಬ್ಬ ಅಧಿಕಾರಿ ಅದಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದಾನೆ 50 ಲಕ್ಷ. ಒಟ್ಟು ಆ ಜಮೀನಿನ ಮೌಲ್ಯ 6 ಕೋಟಿ ರೂಪಾಯಿ ಜಾಗಕ್ಕೆ 45 ಎಕರೆಗೆ 50 ಲಕ್ಷ ಹಣವನ್ನ, ಕ್ಯಾಶ್ ಅನ್ನ ಈ ಅಧಿಕಾರಿ, SIT ಒಬ್ಬ ಅಧಿಕಾರಿ ಇದ್ದಾನೆ, ಆತ ಅಡ್ವಾನ್ಸ್ ಕೊಟ್ಟಿದ್ದಾನೆ. ದಿಸ್ ಇಸ್ ವಾಟ್ ದ ಫ್ಯಾಕ್ಟ್. ನಾವು ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತೀವಿ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, SIT ಲಿರುವ ಕೆಲ ಅಧಿಕಾರಿಗಳು ಲಂಚ ಇಸ್ಕೊಂಡಿರುವಂತ ಸಾಧ್ಯತೆ ಇದೆ. ಕೊಲೆಗಾರರ ಬಳಿ ಲಂಚ ಇಸ್ಕೊಳ್ಳುವಂತ ಸಾಧ್ಯತೆ ಇದೆ.
ವಿ ಹ್ಯಾವ್ ಎ ಸ್ಪೆಸಿಫಿಕ್ ಇನ್ಫಾರ್ಮೇಶನ್, ಇಂಥ ವ್ಯಕ್ತಿನೇ ಇಸ್ಕೊಂಡಿದ್ದಾರೆ ಅಂತ ನಮ್ಮ ಹತ್ರ ಇನ್ಫಾರ್ಮೇಶನ್ ಇದೆ. ಬಟ್ ಆದ್ರೂ ಸರ್ಕಾರಕ್ಕೆ ಹುಡುಕ್ಲಿ ಅಂತ ನಾವೇ ಬಿಡ್ತೀವಿ. 50 lakhs ಅಡ್ವಾನ್ಸ್ ಕೊಟ್ಟಿದ್ದಾನೆ. 6 ಕೋಟಿ ರೂಪಾಯಿ ಲ್ಯಾಂಡ್, ಒಟ್ಟು 35 ಎಕರೆ ಧರ್ಮಸ್ಥಳದ ಕಡಬ ಹತ್ರ ಅವನ್ ಅಡ್ವಾನ್ಸ್ ಮಾಡಿದ್ದಾನೆ. ಆ ವ್ಯಕ್ತಿ ಧರ್ಮಸ್ಥಳದ ಹತ್ಯಾಕಾಂಡದ SIT ನಲ್ಲಿ ಆತನು ಒಬ್ಬ ಅಫಿಷಿಯಲ್, ಒಬ್ಬ ಪೊಲೀಸ್ ಅಫಿಷಿಯಲ್. ಆ ಪೊಲೀಸ್ ಅಫಿಷಿಯಲ್ 50 ಲಕ್ಷ ಅಡ್ವಾನ್ಸ್ ಅಮೌಂಟ್ ಅನ್ನ ಕಡಬಾದಲ್ಲಿ 35 ಎಕರೆ ಲ್ಯಾಂಡ್ಗೆ 35-40 ಎಕರೆ ಲ್ಯಾಂಡ್ಗೆ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಒಟ್ಟು ಅದರ ಮೌಲ್ಯ 6.5 ಕೋಟಿ. ರಿಜಿಸ್ಟರ್ ಮಾಡಿಸ್ಕೊಳ್ತಾನೆ, ಇನ್ನೊಂದು 2-3 ದಿವಸದಲ್ಲಿ ರಿಜಿಸ್ಟರ್ ಮಾಡಿಸ್ಕೊಳ್ತಾನೆ ಅಂತ ನಮ್ಮ ಹತ್ರ ಮಾಹಿತಿ ಇದೆ. ದಿಸ್ ಇಸ್ ಅವರ್ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್. ನಾವ್ ಇದನ್ನ ಯಾಕೆ ಹೇಳ್ತಾ ಇದೀವಿ ಸರ್ಕಾರಕ್ಕೆ ಕುಲ್ಲ ಅಂತಂದ್ರೆ, ಐ ಹ್ಯಾವ್ ಎನ್ ಎವಿಡೆನ್ಸ್. SIT ಒಬ್ಬ ಅಧಿಕಾರಿ ಆಮಿಷಕ್ಕೆ ಒಳಗಾಗಿದ್ದಾನೆ ಅನ್ನೋ ಎಲ್ಲಾ ಸಾಧ್ಯತೆಗಳಿದೆ. ಅವನ ಸಂಬಳ ಪೂರ್ತಿ 1 ಕೋಟಿ ರೂಪಾಯಿ ಬಡಲ್ಲ, 6.5 ಕೋಟಿ ರೂಪಾಯಿ ಲ್ಯಾಂಡ್ ಅನ್ನ ಯಾರ ಹೆಸರಲ್ಲಿ ತಗೊಳ್ತಾನೆ ಗೊತ್ತಿಲ್ಲ. ಬಟ್ ಇದನ್ನ ಡೀಲ್ ಮಾಡಿರೋರು ಉಪ್ಪಿನಂಗಡಿ ಡೀಲರ್ಗಳು, ಈ ರಿಯಲ್ ಎಸ್ಟೇಟ್ ಡೀಲರ್ಗಳು ಈ ಲ್ಯಾಂಡ್ ಅನ್ನ SIT ಲಿರೋ ಆ ಅಧಿಕಾರಿಗೆ 35 ಎಕರೆ ಕಡಬದಲ್ಲಿರುವ ಒಬ್ಬ ಮುಸ್ಲಿಂ ವ್ಯಕ್ತಿಯ ಲ್ಯಾಂಡ್ ಅನ್ನ ಈ ವ್ಯಕ್ತಿ ತಗೊಂಡಿದ್ದಾನೆ. ಅದು SIT ತನಿಖೆ ನಡೀಬೇಕಾದ್ರೆ ಅಡ್ವಾನ್ಸ್ ಆಗಿದೆ ಅಂತಂದ್ರೆ ಕೊಲೆಗಾರರಿಂದ ಈ ವ್ಯಕ್ತಿ ಏನಾದ್ರೂ ಆಮಿಷಕ್ಕೆ ಒಳಗಾದ್ನ, ದಟ್ ಈಸ್ ವಾಟ್ ನಮ್ಮ ಇನ್ಫಾರ್ಮೇಶನ್ ಇದೆ. ಅಂದ್ರೆ SIT ಯಲ್ಲೂ ಸಹ ವ್ಯಾಪಾರ ಮಾಡುವಂತ ಮನಸ್ಥಿತಿ ಇರುವಂತ ಭ್ರಷ್ಟ ಅಧಿಕಾರಿಗಳಿದ್ದಾರೆ. ಒಂದ್ ಕಡೆ 5 ಮಾನವ ಐ ಥಿಂಕ್ ಸ್ಕೆಲಿಟನ್ ಸಿಕ್ಕಿದೆ. ಇನ್ನೊಂದು ಕಡೆ SIT ಒಬ್ಬ ಅಧಿಕಾರಿ 50 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾನೆ ಕಡಬಾದಲ್ಲಿ 35 ಎಕರೆ ಲ್ಯಾಂಡ್ಗೆ. ಒಟ್ಟು ಅದರ ಮೌಲ್ಯ 6.5 ಕೋಟಿ. ಮುಸ್ಲಿಂ ವ್ಯಕ್ತಿ, ಅವರ ಮನೆಯಲ್ಲಿ ಮದುವೆ ಇದೆ ಅಂತ ಆತ ಮಾಡ್ತಾ ಇದ್ದಾನೆ. ಈತ SIT ಅಧಿಕಾರಿ 50 ಲಕ್ಷ ಉಪ್ಪಿನಂಗಡಿಯ ಡೀಲರ್ಗಳ ಮುಖಾಂತರ ಅಡ್ವಾನ್ಸ್ ಕೊಟ್ಟಿದ್ದಾನೆ. ನಮಗೆ ಡೌಟ್ ಏನು ಅಂತಂದ್ರೆ, ಈತ ಏನಾದ್ರು ಕೊಲೆಗಾರ ಹತ್ರ ಡೀಲ್ ಆಗ್ಬಿಟ್ಟಿದಾನ. ಈ ಮಾಹಿತಿಯನ್ನ ಬಹಿರಂಗಪಡಿಸಿದ್ದೇವೆ. ಏನಕ್ಕೆ ಅಂತಂದ್ರೆ SIT ಶುಡ್ ಬಿ ಆನ್ ಐ ಅಲರ್ಟ್. ನಿಮ್ಮ ಪ್ರತಿಯೊಂದು ಮೂಮೆಂಟ್ ಅನ್ನ ನಮ್ಮ ನೆಟ್ವರ್ಕ್ ವಾಚ್ ಮಾಡ್ತಾ ಇರ್ತದೆ. ನೀವ್ ಏನೇ ಮಾಡಿದ್ರು ಕೂಡ ಹೆಚ್ಚು ಕಡಿಮೆ ನಮ್ಗೆ ಗೊತ್ತಾಗತ್ತೆ. ಗೊತ್ತಾದ್ರೆ ಬೆಳ್ತಂಗಡಿ ಜೈಲ್ ಅಂತೂ ಗ್ಯಾರಂಟಿ ನಿಮ್ಗೆ. ನಿಮ್ಮಲ್ಲಿರೋ ಒಬ್ಬ ಅಧಿಕಾರಿ 50 ಲಕ್ಷ ಹಣ ಕೊಟ್ಟಿದ್ದಾನೆ, ಎಲ್ಲಿಂದ ಬಂತು ಅವನಿಗೆ? ಅದು ಧರ್ಮಸ್ಥಳದ ತನಿಖೆ ನಡಿಬೇಕಾದ್ರೆ 6.5 ಕೋಟಿ ರೂಪಾಯಿ ಕಡಪದಲ್ಲಿ ಲ್ಯಾಂಡ್ ನ ಡೀಲ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅಂತಂದ್ರೆ ಅವನೇನಾದ್ರೂ ಡೀಲ್ ಆಗಿದಾನ? ಆಮೇಲೆ ನಾನು ಪದೇ ಹೇಳ್ತಾ ಇದ್ದೆ, SIT ಅಧಿಕಾರಿಗಳನ್ನ ಮಂಪರು ಪರೀಕ್ಷೆಗೆ ಒಳಸ್ಪಡಿಸಬೇಕಾಗುತ್ತೆ ಅಂತ. ವಾಲಂಟ್ರಿಯಾಗಿ ಒಂದು ಕೆಲಸ ಮಾಡಿ, ನೀವು ಇನ್ವೆಸ್ಟಿಗೇಷನ್ ಮಾಡ್ಕೊಂಡೆ SIT 20 ಅಧಿಕಾರಿಗಳು ಮಂಪರು ಪರೀಕ್ಷೆಗೆ ನೀವೇ ಒಳಗಾಗ್ಬಿಡಿ. ಕಾರಣ ಯಾಕೆ ಅಂತಂದ್ರೆ ಕರ್ನಾಟಕ ವಾಂಟ್ಸ್ ಟು ನೋ ನೀವ್ ಯಾವುದೇ ಇನ್ಫ್ಲೂಯೆನ್ಸ್ಗೆ ಒಳಗಾಗಿಲ್ಲ ಅಂತ. ನೀವೆಲ್ಲ ವಾಲಂಟ್ರಿಯಾಗಿ ಆಗಿ, ಬೇಕಾದ್ರೆ ನಾವೇ ಒಂದು ಅಪ್ಲಿಕೇಶನ್ ಫೈಲ್ ಮಾಡ್ತೀವಿ SIT ಅಧಿಕಾರಿಗಳನ್ನ ಮಂಪರು ಪರೀಕ್ಷೆಗೆ ಒಳಗಾಡ್ಪಡಿಸಿ ಅಂತ. ನೀವು ಅಂತ ಕೋರ್ಟ್ ಅಲ್ಲಿ ಒಪ್ಕೊಂಡ್ರೆ ಅಲ್ಲಿಗೆ ನಮಗ್ ಕ್ಲಾರಿಫೈ ಆಗುತ್ತೆ ನೀವು ಯಾರು ಕೂಡ ಲಂಚಕ್ಕೆ, ಆಮಿಷಕ್ಕೆ, ಸರ್ಕಾರದಲ್ಲಿರೋ ಇನ್ಫ್ಲೂಯೆನ್ಸ್ಗೆ ಒಳಗಾಗಿಲ್ಲ ಅಂತ. ಅಕಸ್ಮಾತ್ ನೀವೇನಾದ್ರೂ ವಾಲಂಟ್ರಿಯಾಗಿ ಮಂಪರು ಪರೀಕ್ಷೆಗೆ ಒಳಗಾಗಿಲ್ಲ ಅಂತಂದ್ರೆ ಇಟ್ ಈಸ್ ಕನ್ಫರ್ಮ್ಡ್ ಯು ಆರ್ ಎ ಪಾರ್ಟ್ ಆಫ್ ಇನ್ಫ್ಲೂಯೆನ್ಸ್ ಕಾನ್ಸ್ಪಿರೇಟರ್ಸ್ ಅಂತ ನಮಗ್ ಗೊತ್ತಾಗುತ್ತೆ. ನೀವೇನ್ ಅನ್ಕೊಂಡಿದೀರಾ SIT ನ ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀವ? ನಿಮ್ಮಲ್ಲೇ ಒಬ್ಬ ದೊಡ್ಡ ಕಳ್ಳ 50 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾನೆ ಉಪ್ಪಿನಂಗಡಿ ಡೀಲರ್ಸ್ ಅಂತ ಮಾಹಿತಿ ಬಂದಿದೆ. ಹೊಟ್ಟೆಗೇನೋ ತಿಂತೀರಾ ನೀವೆಲ್ಲ? ತನಿಖೆ ಮಾಡ್ರೋ ಅಂತಂದ್ರೆ ಡೀಲ್ಗಳು ಮಾಡ್ಕೊಂತೀರಾ? ಎಲ್ಲರೂ ಅಲ್ಲ, ಒಬ್ಬ ಉಪ್ಪಿನಂಗಡಿಯಲ್ಲಿ ಕಡಪದಲ್ಲಿ 35 ಎಕರೆ ಲ್ಯಾಂಡ್, ಅದು ಮುಸ್ಲಿಂ ಅವ್ರ ಮನೇಲಿ ಮದುವೆ ಇದೆ. ಆ ಲ್ಯಾಂಡ್ ಅನ್ನ ಅಡ್ವಾನ್ಸ್ ಕೊಟ್ಟಿದ್ದಾನೆ, ರಿಜಿಸ್ಟ್ರೇಷನ್ ಆಗ್ಲಿ ಅಂತ ನಾವು ಕಾಯ್ತಾ ಇದ್ದೀವಿ. ವಿ ಹ್ಯಾವ್ ಅ ಪರ್ಫೆಕ್ಟ್ ನೇಮ್ ಆಲ್ಸೋ. ಅವನು ಯಾರು ಅಂತ ಕೂಡ ನನಗೆ ಗೊತ್ತಿದೆ. ಬಟ್ ಏನು ಅಂತಂದ್ರೆ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ನಾನು ಡಿಸ್ಟರ್ಬ್ ಮಾಡಕ್ ಇಷ್ಟ ಇಲ್ಲ. ಅಟ್ ದ ಸೇಮ್ ಟೈಮ್ ಈ ರೀತಿ ಅಡ್ವಾನ್ಸ್ ಕೊಟ್ಟಾಗ ಆಮಿಷಕ್ಕೆ ಒಳಗಾಗಿದ್ರೆ ಅವನು ಬದಲಾವಣೆ ಆಗ್ಲಿ ಅನ್ನೋದು ಕೂಡ ನಮ್ಮ ಉದ್ದೇಶ ಆಗಿದೆ. ನಮ್ಗೆ
ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ಡಿಸ್ಟರ್ಬ್ ಮಾಡಕ್ ಇಷ್ಟ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲಿರೋರು ಯಾವನಾದ್ರೂ ದುಡ್ಡು ಇಸ್ಕೊಂಡು ಆಮಿಷಿಗೆ ಒಳಗಾಗಿದ್ರೆ ಅದನ್ನ ಎಕ್ಸ್ಪೋಸ್ ಮಾಡಿ ಅವರನ್ನ ದಾರಿ ತರಬೇಕಾದ್ದು ಸಹ ನಮ್ಮ ಜವಾಬ್ದಾರಿ ಆಗುತ್ತೆ. ಇಟ್ಸ್ ಅ ಪ್ರಿನ್ಸಿಪಲ್ ಫಂಡಮೆಂಟಲ್ ಡ್ಯೂಟೀಸ್ ಆನ್ ಅವರ್ ಶೋಲ್ಡರ್ಸ್ ಅಂತ ಹೇಳುತ್ತಾ, ವಿ ಡೋಂಟ್ ಕೇರ್ ವಾಟ್ ಯು ಆರ್. ನೀವು IPS ಆಗಿರ್ಲಿ, DIGನೇ ಆಗಿರ್ಲಿ, DGPನೇ ಆಗಿರ್ಲಿ, ಸಂವಿಧಾನದ ಕೆಳಗಡೆ ನೀವೆಲ್ಲ ಪಬ್ಲಿಕ್ ಸರ್ವೆಂಟ್ಸು. ಸಾಂವಿಧಾನಿಕವಾಗಿ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಸತ್ಯವನ್ನ ಎತ್ತಿ ಹಿಡಿತಾ ನೀವು ಕೆಲಸ ಮಾಡಬೇಕೇ ಹೊರತು ಆಮಿಷಕ್ಕೆ, ಲಂಚಕ್ಕೆ, ಕೊಲೆಗಾರ ಕೊಡೋ ದುಡ್ಡಿಗೆ ಏನಾದ್ರೂ ಒಳಗಾರ್ರೆ ನಿಮ್ಮನ್ನು ಕೂಡ. ಆಮೇಲೆ ಮೋಸ್ಟ್ ಪ್ರಾಬಲಿ ಈ ವಿಡಿಯೋ ನೋಡೋ ಅಧಿಕಾರಿ ಗೊತ್ತಿರುತ್ತೆ ಅದು ಅವನೇ ಅಂತ, ನನಗೂ ಗೊತ್ತು ಅವನು ಯಾರು ಅಂತ. ಬಟ್ ಒಂದೇ ಒಂದು ವಿಚಾರ ಏನು ಅಂತಂದ್ರೆ, ವಿ ಡು ನಾಟ್ ವಾಂಟ್ ಟು ಡಿಸ್ಟರ್ಬ್ ದ ಮಾರಲ್ಸ್ ಆಫ್ ದ SIT ಟೀಮ್. ಏನೇ ಸ್ನೇಹಿತರೆ, 5 ಬುರ್ಡೆ ಅಂತ ಹೇಳ್ತಾ ಇದ್ದಂತ ಮಾಧ್ಯಮಗಳಿಗೆ, ಎಸ್ಪೆಷಲಿ ರಾಕೇಶ್ ಶೆಟ್ಟಿಗೆ, ಅಜಿತ್ ಹನ್ಮಕ್ಕನವ್ರಿಗೆ, ಪಬ್ಲಿಕ್ ಟಿವಿಯ ರಂಗನಾಥ್ ಅವ್ರಿಗೆ ಹೇಳೋದೇನು ಅಂತಂದ್ರೆ, 5 ಮಾನವ ಸ್ಕೆಲಿಟನ್ ಸಿಕ್ಕಿದೆ. ನಿಮ್ಮ ಟಿವಿ ಚಾನೆಲ್ ಇವತ್ತು ಮಾತಾಡ್ತಾ ಇಲ್ಲ. ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಂತ ಕೆಲ ಚಾನೆಲ್ ಇವತ್ತು ಮಾತಾಡ್ತಾ ಇಲ್ಲ. ಸತ್ಯ ಮಾತಾಡ್ರಿ ರೀ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಒಂದಂತೂ ನಿಜ, ಸತ್ಯ ಬೆಂಕಿ ಇದ್ದಾಗೆ ಯಾವತ್ತಿದ್ರೂ ಒಳಗಡೆ ಬಂದೇ ಬರುತ್ತೆ. ಡು ಯು ನೋ, ನಮ್ಮ ಕಚೇರಿಯಿಂದ ಮೋರ್ ದ್ಯಾನ್ 1,000ಕ್ಕೂ ಹೆಚ್ಚು ಲೆಟರ್ಸು ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ, CBIಗೆ, EDಗೆ, CM ಆಫೀಸ್ಗೆ, SITಗೆ ಮತ್ತೆ ಇತರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್, ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್, ಎಕನಾಮಿಕ್ ಅಫೆನ್ಸ್ ವಿಂಗು, CBI, ಮೋರ್ ದ್ಯಾನ್ 1,000ಕ್ಕೂ ಹೆಚ್ಚು ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ ನಮ್ಮ ಟೀಮು ಕಳೆದ 1 ವಾರದಲ್ಲಿ. ಇವತ್ತೊಂದೇ ದಿವಸ 150ಕ್ಕೂ ಹೆಚ್ಚು ಪೋಸ್ಟ್ ನಮ್ಮ ಆಫೀಸಿಂದ ಧರ್ಮಸ್ಥಳದ ವಿಚಾರವಾಗಿ ಪೋಸ್ಟ್ ಮಾಡಿದ್ದೀವಿ. ವಿ ಆರ್ ವೆರಿ ಸೀರಿಯಸ್ ಅಬೌಟ್ ದಿಸ್ ಮ್ಯಾಟರ್ಸ್. ಯಾರನ್ನು ಭಕ್ಷಿಸುವಂತ ಸಮಸ್ಯೆ ಪ್ರಮೇಯವೇ ಇಲ್ಲ. ಅದು SIT ಅಧಿಕಾರಿಗಳಾಗಿದ್ರು ಸಹ, ಯಾವ SIT ಅಧಿಕಾರಿ ಒಡಿಕೋಲ್ ಅಡ್ವಾನ್ಸ್ ಕೊಟ್ಟಿದ್ದಾನೆ ಅವನ ಮೇಲೆ CBI ಕಂಪ್ಲೇಂಟ್ ಆಗಿದೆ, ಅವನ ಮೇಲೆ DRI ಕಂಪ್ಲೇಂಟ್ ಆಗಿದೆ, ಅವನ ಮೇಲೆ ED ಕಂಪ್ಲೇಂಟ್ ಆಗಿದೆ, ಅವನ ಮೇಲೆ CBDT ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ಗೆ ಕಂಪ್ಲೇಂಟ್ ಆಗಿದೆ, ಅವನ ಮೇಲೆ ಎಕನಾಮಿಕ್ ಅಫೆನ್ಸ್ ವಿಂಗ್ CBI ನಲ್ಲಿ ಸ್ಪೆಷಲ್ ಸೆಲ್ ಇದೆ, ಅವ್ರಿಗೆ ಆಗಿದೆ. ವಿ ಹ್ಯಾವ್ ಸೆಂಡ್ ಎ ಕಂಪ್ಲೇಂಟ್ ಟು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್. ವಿ ಹ್ಯಾವ್ ಸೆಂಡ್ ಎ ಕಂಪ್ಲೇಂಟ್ ಟು High Court Chief Justice. We have sent a copy to Chief Minister of Karnataka, Siddaramaiah. We have also sent a copy to SIT. Thanks a lot. ಸತ್ಯವಾಗಿರುತ್ತೆ, ಪರವಾಗಿಲ್ಲ. 100 ಜನ ಮೈಕಲ್ ಹಿಡ್ಕೊಂಡು ಸುಳ್ಳನ್ನ ಅಪಪ್ರಚಾರ ಮಾಡಿದ್ರು ಸತ್ಯ ಕೊನೆಗೆ ಉಳಿಯೋದು ಸತ್ಯನೇ ಅಂತ ನಾನು ಹೇಳುತ್ತಾ, ನಾವ್ ಯಾರು ಸತ್ಯಕ್ಕೆ ದೊಡ್ಡವರೇನಲ್ಲ. ನಾವು ತಪ್ಪು ಮಾಡೋದು ಕೂಡ ನೀವು ನಮ್ಮನ್ನ ಪ್ರಶ್ನೆ ಮಾಡ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ತಪ್ಪು ಮಾಡಿರೋದು ಕಣ್ಣು ಕಾಣಿಸ್ತಾ ಇದ್ರೆ ಸುಳ್ಳನ್ನ ಅಪಪ್ರಚಾರ ಮಾಡ್ಕೊಂಡು ಬ್ರೀಫ್ ಕೇಸ್ ಇಸ್ಕೊಂಡು ಇವತ್ತು ತೆಪ್ಪಗೆ ಬಾಯಿ ಮುಚ್ಕೊಂಡು ಬಿದ್ದಿರೋ ಮಾಧ್ಯಮಗಳಿಗೆ ನಾನು ಹೇಳೋದು ಇಷ್ಟೇನೆ, ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಓನ್ ಡೇ. ಓಕೆ, ಪ್ರತಿ ನಾಯಿಗೂ ತನ್ನದೇ ಆದಂತ ದಿನ ಇದೆ. ತಾಳ್ಮೆಯಿಂದ ನಾವೆಲ್ಲ ಕಾಯ್ತೀವಿ. ಏನ್ ನಮ್ಮ ಮೇಲೆಲ್ಲ FIR ಆಗ್ಬಿಟ್ರೆ, ಆಮೇಲೆ ಮಹೇಶ್ ಅವ್ರ ಮೇಲೆ FIR ಆಗ್ಬಿಟ್ರೆ, ಆ ಟೀಮ್ಗಳ ಮೇಲೆ, ಸಮೀರ್ ಮೇಲೆ FIR ಆಗ್ಬಿಟ್ರೆ ಭಯ ಬೀಳ್ತಾರ? ಯಾವನ್ ಬೇಕಾರ ಭಯ ಬೀಳ್ಬೋದು, ನಾನ್ ಮಾತ್ರ ಭಯ ಬೀಳಲ್ಲ. ಯಾಕಂದ್ರೆ ನಾನು ನಂಬಿರೋದು ಈ ದೇಶದ ಸಂವಿಧಾನವನ್ನ. ಜನರ ಜೊತೆ ಜಗ್ಗು. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್, ಗುಡ್ ನೈಟ್, ಸಿ ಯು ಆಲ್. SIT ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಅನಿಸುತ್ತೆ. ಮಾಡ್ಲಿಲ್ಲ ನಾನು ಮಾಡಿಸ್ತೀನಿ. CM ಸಿದ್ದರಾಮಯ್ಯ ಮಾತು ಕೇಳ್ತಾರಲ್ಲ ಗೊತ್ತಿಲ್ಲ, SIT ನಾನೇ ರುಬ್ಬದ್ದು. ಥ್ಯಾಂಕ್ ಯು.